ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಚಾಣಾಕ್ಷ ನಡೆಗೆ ವಿಶ್ವದೆಲ್ಲೆಡೆ ಮೆಚ್ಚುಗೆ. ಮೋದಿಯನ್ನ ನೋಡಿ ಕಲಿರಿ ಅನ್ನಂಥ ಎಕ್ಸ್ಪರ್ಟ್ಸ್. ಎಲ್ಲಕ್ಕಿಂತ ಅಚ್ಚರಿ ಅಂದರೆ ಕಾಂಗ್ರೆಸ್ನವರೇ ಮೋದಿಯನ್ನ ಹೊಗಳುವಂತಾಯ್ತಾ ಪರಿಸ್ಥಿತಿ. ಅಂಥದ್ದೊಂದು ಅಚ್ಚರಿಯ ಬೆಳವಣಿಗೆ ಕೂಡ ಈಗ ಗಮನ ಸೆಳೀತಾ ಇದೆ. ಎಲ್ಲವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಯಾಕೆ ಹಾಗಾದರೆ ಮೋದಿಯ ನಡೆ ವಿಶ್ವದೆಲ್ಲೆಡೆ ಬಹಳ ಚರ್ಚೆಗೆ ಕಾರಣ ಆಗಿರೋದು ಅನ್ನೋದನ್ನ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೋದಿ ಅಮೆರಿಕ ವಿಸಿಟ್ ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಹಲವು ಕಾರಣಗಳಿಂದಾಗಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಕಣ್ಣು ಈ ಭೇಟಿಯ ಕಡೆಗಿತ್ತು. ಯಾಕಂದರೆ ಹೇಳಿ ಕೇಳಿ ಮೋದಿ ಮತ್ತು ಟ್ರಂಪ್ ನಡುವೆ ಅತ್ಯಾತ್ಮೀಯವಾದಂಥ ಒಂದು ಸ್ನೇಹ ಸಂಬಂಧ ಇದೆ. ಎಲೆಕ್ಷನ್ಗೂ ಮುಂಚೆನೇ ಟ್ರಂಪ್ ಮೋದಿಯನ್ನು ಹೊಗಳಿದ್ದ ರೀತಿ ವೆರಿ ಟಫ್ ಅಂತ ಕರೆದಿದ್ದು, ಬಹಳ ಒಳ್ಳೆಯ ಸ್ನೇಹಿತ ಅಂತ ಕರೆದಿದ್ದು, ಇದೆಲ್ಲವೂ ಕೂಡ ಕಾರಣ ಆಗಿತ್ತು. ಮತ್ತು ಟ್ರಂಪ್ ಆಯ್ಕೆಯಾಗಿ ಬರ್ತಾ ಇದ್ದ ಹಾಗೆ ಭೇಟಿಯಾದಂಥ ಕೆಲವು ಅತ್ಯಂತ ಪ್ರಮುಖರ ಪೈಕಿ ಮೋದಿ ಕೂಡ ಇದ್ದಾರೆ. ಟಾಪ್ 5 ಅಂತ ತಗೊಂಡ್ರೆ ಅದರ ಒಳಗಡೆನೇ ಮೋದಿ ಇದ್ದಾರೆ. ನೆತಾನ್ಯಾಹು ಬಳಿಕ ಮೋದಿ ಭೇಟಿ ಮಹತ್ವ ಪಡ್ಕೊಳ್ತು. ಹಾಗಾದರೆ ಮೋದಿ ಈ ಭೇಟಿಯಲ್ಲಿ ಟ್ರಂಪ್ ಮನವೊಲಿಸ್ತಾರ? ಎಲ್ಲಕ್ಕಿಂತ ಪ್ರಮುಖವಾಗಿ ಟ್ಯಾರಿಫ್ ತೆರಿಗೆ ಮಹಾ ದಾಳಿಯನ್ನೇ ನಡೆಸಿರೋ ಹೊತ್ತಲ್ಲಿ ಮೋದಿ ಏನು ಮಾಡ್ತಾರೆ, ಯಾವ ರೀತಿ ಇರುತ್ತೆ ಮೋದಿ ನೆಗೋಷಿಯೇಷನ್, ಯಾವ ರೀತಿ ಇರುತ್ತೆ ಮೋದಿ ಕೌಂಟರ್ ಅನ್ನೋದೆಲ್ಲ ಗಮನ ಸೆಳೆದಿತ್ತು. ಭಾರತದಲ್ಲಿ ನೋಡೋದಕ್ಕೆ ಹೋದರೆ ಮೋದಿ ವಿದೇಶಾಂಗ ನೀತಿಯ ಬಗ್ಗೆ ಮೊನ್ನೆ ಅಷ್ಟೇ ಸಂಸತ್ ಸದನದಲ್ಲಿ ತೀವ್ರ ಜಟಾಪಟಿಯಾಗಿದ್ದನ್ನು ನೋಡಿದ್ದೀವಿ. ವಿದೇಶಾಂಗ ನೀತಿ, ಟ್ರಂಪ್ ಪ್ರಮಾಣ ವಚನಕ್ಕೆ ಕರೀರಿ ಅಂತ ವಿದೇಶಾಂಗ ಸಚಿವರನ್ನು 3 ಸಲ ಕಳಿಸ್ಕೊಟ್ಟಿದ್ರು ಅಲ್ಲಿಗೆ. ಇದೇ ನಮ್ಮ ಪರಿಸ್ಥಿತಿಗೆ ಸಾಕ್ಷಿ, ಇವತ್ತು ನಮ್ಮ ನಾಯಕತ್ವ ಏನಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ, ಕರೀರಿ ಅಂತ ಗೋಗರಿತಿದ್ದಾರೆ ಅನ್ನುವಂಥ ವಾಗ್ದಾಳಿ ನಡೆಸಿ ಅದಕ್ಕೆ ನೆಹರು ಇಂದಿರಾ ಕಾಲದ ಹಲವು ರಹಸ್ಯಗಳನ್ನು ಬಿಚ್ಚಿಟ್ಟು ಒಂದು ಬುಕ್ ರೆಫರೆನ್ಸ್ ಬೇರೆ ಕೊಟ್ಟು ಕೌಂಟರ್ ಕೊಟ್ಟಿದ್ದು ನೋಡಿದ್ವಿ ನಾವು. ಈಗ ಅದಾದಮೇಲೆ ಅಮೆರಿಕಕ್ಕೆ ಹೊರಟು ನಿಂತ ಮೇಲೆ ಟ್ಯಾರಿಫ್ ಕಡಿಮೆ ಮಾಡಿಸೋ ತಾಕತ್ತಿದೆಯಾ ಸ್ನೇಹಿತ ಅಂತ ಹೇಳ್ಕೊಳ್ತಾರಲ್ಲ ಮೋದಿ. ಆದರೆ ಟ್ರಂಪ್ ಭಾರತವನ್ನು ಬಡಿತಿದ್ದಾರೆ ಅಂತ ಖರ್ಗೆ, ರಾಹುಲ್ ಗಾಂಧಿ ಎಲ್ಲ ಆಕ್ರೋಶದ ಮಾತುಗಳನ್ನು ಆಡಿದ್ರು. ನೋಡಿ, ಈಗ ಅಮೆರಿಕ ವಿಸಿಟ್ ಹೊತ್ತಲ್ಲಿ ಮೋದಿಯ ಚಾಣಾಕ್ಷತನ ಈಗ ವಿಶ್ವದಾದ್ಯಂತ ಶ್ಲಾಘನೆಗೆ ಕಾರಣ ಆಗಿದೆ. ಏನದು ಹಾಗಾದರೆ? ಮಗ, ಅದಕ್ಕೆ ಮಿಗಾ ಕೌಂಟರ್. ಮಗ ಪ್ಲಸ್ ಮಿಗಾ ಈಸ್ ಈಕ್ವಲ್ ಟು ಮೆಗಾ ಅನ್ನುವಂಥ ಸ್ಟೇಟ್ಮೆಂಟ್ ಈಗ ಸಂಚಲನ ಸೃಷ್ಟಿ ಮಾಡಿದೆ. ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಿ ಈ ಭೇಟಿ ಬಹಳ ಯಶಸ್ವಿ ಅಂತ ಮೋದಿ ಹೇಳ್ಕೊಂಡಿದ್ದಾರೆ. ಮೋದಿ ಅಷ್ಟೇ ಅಲ್ಲ, ಎಕ್ಸ್ಪರ್ಟ್ಸ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕಾಂಗ್ರೆಸ್ನ ಸೀನಿಯರ್ಸ್ ಕೂಡ ಈ ಭೇಟಿ ಅತ್ಯಂತ ಫಲಪ್ರದವಾಗಿದೆ, ಯಶಸ್ವಿಯಾಗಿದೆ, ಬಹಳ ಮುಖ್ಯವಾದ ಭೇಟಿ. ಇಲ್ಲ ಅಂದಿದ್ರೆ ಭಾರತಕ್ಕೆ ಎಂತಹ ಹೊಡೆತ ಬೀಳ್ತಿತ್ತು ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈಗಲೂ ತೆರಿಗೆ ಬೀಳುತ್ತೆ, ಡೌಟೇ ಇಲ್ಲ. 3% ಹಾಕ್ತಿರೋದು, ನಾವು ಹಾಕ್ತಿರೋದು, ಆ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಭಾರತ ಹಾಕ್ತಿರುವಂಥ ತೆರಿಗೆಗೂ ಅಮೆರಿಕ ಹಾಕ್ತಿರೋ ತೆರಿಗೆಗೂ ಯಾವ ರೀತಿ ಅಜಗಜಾಂತರ ವ್ಯತ್ಯಾಸ ಇದೆ. ಟ್ರಂಪ್ ಏನು ಮಾಡೋಕೆ ಹೊರಟಿದ್ದಾರೆ ಅನ್ನೋದನ್ನು ನೋಡೋಣ. ಆದರೆ ಕಾಂಗ್ರೆಸ್ನವರೇ ಹೊಗಳುತ್ತಿದ್ದಾರೆ ಈಗ ಏನಂತ, ಈ ಭೇಟಿ ಆಗದೆ ಇದ್ದಿದ್ರೆ ಮೋದಿ ಹೆಚ್ಚೆಚ್ಚು ಖರೀದಿಸುವಂಥ ಭರವಸೆ, ಆ ಒಪ್ಪಂದ ಮಾಡ್ಕೊಂಡು ಬಂದಿರೋದು ಮತ್ತು ಒಟ್ಟೊಟ್ಟಿಗೆ ಹೆಜ್ಜೆ ಇಡೋಣ ಅನ್ನುವಂಥ ಒಂದು ದ್ವಿಪಕ್ಷೀಯ ಮಾತುಕತೆ ಎಷ್ಟು ಮಹತ್ವದ್ದು ಅಂದರೆ, ಇದಾಗದೇ ಇದ್ದಿದ್ರೆ ಮಹಾಪ್ರಹಾರವೇ ಕಾದಿತ್ತೇನೋ ಅಂತ ಶಶಿ ತರೂರ್ ಅಭಿಪ್ರಾಯ ಪಟ್ಟಿದ್ದು ಸಂಚಲನ ಸೃಷ್ಟಿಸಿದೆ ಅಲ್ವಾ. ಈ ಹೊತ್ತಲ್ಲಿ ವಿಶ್ವ ಮಾಧ್ಯಮಗಳು ಮೋದಿ ನೋಡಿ ಕಲ್ತ್ಕೊಳ್ಳಿ, ಟ್ರಂಪ್ ಜೊತೆ ಹೇಗೆ ವ್ಯವಹರಿಸಬೇಕು. ಟ್ರಂಪ್ ಅಂದರೆ ಯಾರು ಅಷ್ಟು ಸಲೀಸಾಗಿ ತಗೊಳ್ಳೋಕ್ಕಾಗದಂತಹ ನಾಯಕ. ಟ್ರಂಪ್ ಹ್ಯಾಂಡಲ್ ಮಾಡೋದಕ್ಕೊಂದು ಸ್ಕಿಲ್ ಬೇಕು. ಅಮೆರಿಕ ದೇಶವೇ ಅಷ್ಟು ಸುಲಭವಾಗಿ ನಂಬಿಕೆಗೆ ಅರ್ಹ ಅಲ್ಲ. ಅದರಲ್ಲೂ ಟ್ರಂಪ್ ಇದ್ದಾಗ ಸಾಮಾನ್ಯ ಎಲ್ಲ ದೇಶಗಳಿಗೆ ನಡುಕ ಶುರುವಾಗುತ್ತೆ. ಆದರೆ ಆ ಟ್ರಂಪ್ ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದನ್ನು ಮೋದಿ ನೋಡಿ ಕಲಿಬೇಕು ಅಂತ ಈಗ ವಿಶ್ವದೆಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ನೋಡಿ, ಪರ್ಟಿಕ್ಯುಲರ್ಲಿ ಇದೊಂದು ಸ್ಟೇಟ್ಮೆಂಟ್ ಈಗ ಸಂಚಲನ ಸೃಷ್ಟಿಸಿದೆ. ಅಮೆರಿಕ ಏನು ನಮ್ಮ ಧ್ಯೇಯ ಇದು ಅಂತ ಬರ್ತಾ ಇದ್ದ ಹಾಗೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮಗ ಅನ್ನುವಂಥ ಒಂದು ಕೋಟ್ ತಗೊಂಡಿದ್ದಾರಲ್ವ. ಈಗ ಆ ಘೋಷಣೆಯನ್ನು ಮೊಳಗಿಸಿಯೇ ಅಕ್ರಮ ವಲಸಿಗರನ್ನು ಹೊರದಬ್ತಿರೋದು, ತೆರಿಗೆಯ ದಾಳಿ ಇರಬಹುದು, ಇದೆಲ್ಲ ಕೂಡ ಅದೇ ಘೋಷವಾಕ್ಯಕ್ಕೆ ಸರಿಸಮನಾಗಿ ಮೋದಿ ಒಂದು ವಿಚಾರ ಹೇಳ್ತಾರೆ. ಮಗದಂತೆಯೇ ಇಂಡಿಯಾ ಕೂಡ ವಿಕಸಿತ ಭಾರತದ ಕಲ್ಪನೆಯನ್ನು ಮುಂದಿಟ್ಟುಕೊಂಡೇ ಬಂದಿದೆ. ಇವತ್ತಲ್ಲ, ಬಹಳಷ್ಟು ವರ್ಷಗಳಿಂದ ವಿಕಸಿತ ಭಾರತದ ಕಲ್ಪನೆ ಇಟ್ಕೊಂಡು ಬಂದಿದೆ. ಅಮೆರಿಕದ ಭಾಷೆಯಲ್ಲೇ ಹೇಳೋದಾದರೆ ಮಿಗಾ ಅಂತ ಹೇಳ್ತಾರೆ. ಮಿಗಾ ಅಂದ್ರೇನು? ಮೇಕ್ ಇನ್ ಇಂಡಿಯಾ ಗ್ರೇಟ್ ಅಗೇನ್ ಅಂತ ಆಗುತ್ತೆ ಅಂತ ಬಣ್ಣಿಸ್ತಾರೆ. ಜೊತೆಗೆ ನಿಮ್ಮ ಮಗ ನಮ್ಮ ಮಿಗ,
ಮಗ ಪ್ಲಸ್ ಮಿಗ ಮೆಗಾ ಆಗತ್ತೆ ಅಂತ ಹೇಳಿದ್ದು ಅಮೆರಿಕ ಮೀಡಿಯಾ ಕಣ್ಣಲ್ಲಿ ಮೋದಿಯನ್ನು ಮಾಸ್ಟರ್ ಕ್ಲಾಸ್ ನಾಯಕ ಇದಪ್ಪ ಆನ್ಸರ್ ಅಂದರೆ ಅನ್ನೋ ರೀತಿ ಬಣ್ಣಿಸೋ ರೀತಿ ಆಗಿದೆ. ಸಾಮಾನ್ಯವಾಗಿ ಅಮೆರಿಕ ಮಾಧ್ಯಮಗಳು ಭಾರತದಲ್ಲಿ ಪ್ರಜಾಪ್ರಭುತ್ವ ಅದು ಇದು ಅಂತ ಟೀಕಿಸಿದ್ದೇ ಹೆಚ್ಚು. ಅಂತಹ ಪ್ರಶ್ನೆಗಳನ್ನು ಕೇಳೋದು, ಅದಾನಿ ವಿಚಾರದಲ್ಲಿ ಪ್ರಶ್ನೆ, ಆಮೇಲೆ ಅದು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಕಾರಣ ಆಗೋದು, ಇಂಥದ್ದಾಗ್ತಿತ್ತು. ಆದರೆ ಈ ಸಲ ನೋಡಿ, ಮಾಸ್ಟರ್ ಕ್ಲಾಸ್ ನಾಯಕ ಅಂತ ಅಮೆರಿಕ ಮಾಧ್ಯಮಗಳು ಮೋದಿ ಆನ್ಸರ್ಗೆ ತಲೆದೂಗಿರೋದು. ಇದಪ್ಪ ಟ್ರಂಪ್ ಹ್ಯಾಂಡಲ್ ಮಾಡೋ ರೀತಿ ಅಂತ. ಅಂದರೆ ಆ ಆನ್ಸರಲ್ಲಿ ಬರೀ ಪಂಚ್ ಡೈಲಾಗ್ ಅಲ್ಲ, ಆನ್ಸರಲ್ಲಿ ಬಹಳಷ್ಟು ವಿಚಾರಗಳಿವೆ. ನಿಮಗೆ ಹೇಗೆ ಅಮೆರಿಕ ಗ್ರೇಟ್ ಆಗಬೇಕು ಅದೇ ರೀತಿ ಭಾರತ ನಮಗೆ ಗ್ರೇಟ್ ಆಗಬೇಕು. ಹಿಂದಿನ ಅವಧಿಯಲ್ಲಿ ಟ್ರಂಪ್ ತೆರಿಗೆ ವಿಚಾರ ತಗೊಂಡಾಗ ಭಾರತ ದೊಡ್ಡ ಮಟ್ಟದಲ್ಲಿ ತೆರಿಗೆ ಕೌಂಟರನ್ನೇ ಕೊಟ್ಟಿತ್ತು. ಹಿಂದಿನ ಅವಧಿಯಲ್ಲೂ ಕೂಡ ಚೀನಾ ಮೇಲೆ ತೆರಿಗೆ ಯುದ್ಧ ಮಾಡಿದಾಗ ಅದರ ಲಾಭವನ್ನು ಭಾರತ ತಗೊಂಡಿದ್ದು. ಅದರ ಲಾಭ ಪಡೆದ ರಾಷ್ಟ್ರಗಳಲ್ಲಿ 4ನೇ ನಂಬರಲ್ಲಿತ್ತು ಭಾರತ. ಸೊ ಟ್ರಂಪ್ಗೆ ಕೊಟ್ಟ ಮೆಸೇಜ್ ಅಷ್ಟೇ, ಭಾರತ ಒಂದು ಒಳ್ಳೆ ಮಾರ್ಕೆಟ್, ನಮ್ಮ ಜೊತೆಗೆ ಚೆನ್ನಾಗಿರೋದ್ರಿಂದಾಗಿ, ನಮ್ಮ ಜೊತೆಗೆ ಸಂಬಂಧ, ಸ್ನೇಹ, ವಾಣಿಜ್ಯ ವ್ಯಾಪಾರ ಚೆನ್ನಾಗಿರೋದ್ರಿಂದಾಗಿ ನಿಮಗೂ ಅನುಕೂಲ, ಮ್ಯೂಚುವಲಿ ನಮಗೆ ಪರಸ್ಪರ ಬಹಳ ದೊಡ್ಡ ಅನುಕೂಲ ಇದೆ. ಅದನ್ನು ಅರ್ಥ ಮಾಡ್ಕೊಂಡು ಸಾಗಿದ್ರೆ, ಜೊತೆಗೆ ಹೆಜ್ಜೆ ಇಟ್ಟರೆ ನಾವು ಮಗ ಪ್ಲಸ್ ಮಿಗ ಮೆಗಾ ಆಗಬಹುದು ಅನ್ನುವಂಥ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ. ಬರೀ ಮೆಸೇಜಲ್ಲಿ ಅಷ್ಟೇ ಅಲ್ಲ, ಒಪ್ಪಂದದಲ್ಲೂ ಅದೇ ಆಗಿದೆ. ನಮ್ಮ ವ್ಯಾಪಾರ ವಹಿವಾಟನ್ನು ಬಹುತೇಕ ಡಬಲ್ ಮಾಡೋದಕ್ಕೆ 2030 500ರ ಟಾರ್ಗೆಟ್ಗೆ ತಲುಪಿಸುವಂಥ ಒಂದು ಗುರಿಯನ್ನು ಹೊಂದಲಾಗಿದೆ. ಇದೆಲ್ಲವೂ ಕೂಡ ಈ ಒಂದು ಸ್ಟೇಟ್ಮೆಂಟಲ್ಲಿ ಅಡಕವಾಗಿರುವ ಸತ್ಯ ಅನ್ನೋದನ್ನು ಈಗ ವಿಶ್ವದ ಎಲ್ಲ ಪ್ರಮುಖ ಮಾಧ್ಯಮಗಳು ಬಣ್ಣಿಸ್ತಾ ಇದ್ದು, ಅಮೆರಿಕ ಮಾಧ್ಯಮ ಕೂಡ ತಲೆದೂಗಿದೆ. ಮೋದಿ ಈ ಮಾತುಗಳನ್ನು ಉಲ್ಲೇಖಿಸಿ ಅಮೆರಿಕದ CNN ಸುದ್ದಿ ಮಾಧ್ಯಮದ ಹಿರಿಯ ಪತ್ರಕರ್ತರು ಏನಂತ ಹೇಳಿದ್ದಾರೆ ನೋಡಿ. ಟ್ರಂಪ್ ಜೊತೆಗಿನ ಪ್ರಧಾನಿ ಮೋದಿ ಅವರ ಭೇಟಿ ಅತ್ಯಂತ ಪರಿಣಾಮಕಾರಿ ಅಂತ ಬಣ್ಣಿಸಿರೋದು ಅಮೆರಿಕದ CNN ಸುದ್ದಿ ಮಾಧ್ಯಮದ ಸೀನಿಯರ್ ಜರ್ನಲಿಸ್ಟ್ ಈ ರೀತಿ ಹೇಳ್ತಾರೆ. ಮತ್ತು ಬಹುತೇಕ ಜಗತ್ತಿನ ವಿವಿಧ ರಾಷ್ಟ್ರಗಳ ನಾಯಕರು ಟ್ರಂಪ್ ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದನ್ನು ಮೋದಿ ನೋಡಿ ಕಲಿಬೇಕು ಅಂತ ಲೈವಲ್ಲಿ, ವಿಶ್ವದ ಇತರ ನಾಯಕರಿಗೆ ಲೈವಲ್ಲಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು, ಹಾಡು ಹೊಗಳಿರುವ ರೀತಿ ಈಗ ಸಂಚಲನಕ್ಕೆ ಕಾರಣ ಆಗಿದೆ. Mr. President, you spoke about Prime Minister Modi as a tough negotiator. Who was a tougher negotiator today and who has a better negotiating tactic when it comes to tariffs? Oh, he's a much tougher negotiator than me, and he's a much better negotiator than me. There's not even a contest. ಈ ಭೇಟಿಯಲ್ಲಿ ಹಲವು ವಿಶೇಷತೆಗಳಿದ್ವು. ಟ್ರಂಪ್ ಮೋದಿ ನಡೆಸ್ಕೊಂಡ ರೀತಿ, ಮೋದಿಯನ್ನು ಗ್ರೇಟ್ ಅಂತ ಹೊಗಳಿದ್ದು, ಮತ್ತು ಮೋದಿಯಷ್ಟು ಟಫ್ ನೆಗೋಷಿಯೇಷನ್ ಮಾಡೋರು ಯಾರೂ ಇಲ್ಲ, ನನಗಂತೂ ಸಾಧ್ಯವೇ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ. ಅದ್ರ ಜೊತೆಗೆ ನಾವು ರೆಸಿಪ್ರೋಕಲ್ ಟ್ಯಾರಿಫ್ ಅಂದರೆ ನೀವೆಷ್ಟು ಹಾಕ್ತಿರೋ ನಾವು ಅದಕ್ಕೆ ಪ್ರತಿಯಾಗಿ ಅಷ್ಟೇ ಹಾಕ್ತೀವಿ ಅನ್ನುವಂಥ ಮಹಾ ಘೋಷಣೆ ಕೂಡ ಅದೇ ಟೈಮಲ್ಲಿ ಮೊಳಗ್ತು. ಆದರೆ ನಾವು ಹೆಚ್ಚೆಚ್ಚು ಖರೀದಿಸ್ತೀವಿ, ಗ್ಯಾಸ್, ಈ ತೈಲ ಮತ್ತು ಇಂಧನ ಹೆಚ್ಚೆಚ್ಚು ಖರೀದಿ ಮಾಡುವ ಮೂಲಕ ನಿಮಗೇನು ಡಿಫಿಸಿಟ್ ಇದೆಯೋ ಅದು ಸರಿದೂಗಿಸ್ಕೊಳ್ಬಹುದಲ್ಲ. ಮಹಾ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಹೆಚ್ಚಿಸೇ ಅದಾಗಬೇಕಾಗಿಲ್ಲ. ಹೆಚ್ಚೆಚ್ಚು ಖರೀದಿ ಅಮೆರಿಕ ಜೊತೆಗಿನ ಸಂಬಂಧವನ್ನು ಚೆನ್ನಾಗಿಯೇ ಇರಿಸ್ಕೊಂಡು ದೇಶಕ್ಕೂ ನಷ್ಟ ಆಗದಂತೆ ನೋಡಿಕೊಳ್ಳುವ ಲೆಕ್ಕಾಚಾರದ ಭಾಗವೇ ಆಗಿದೆ. ಈಗ ನೋಡಿ, ಈ ವಿಸಿಟ್ ಬೆನ್ನಲ್ಲೇ ಶಶಿ ತರೂರ್, ಕಾಂಗ್ರೆಸ್ನ ಸೀನಿಯರ್ MP ಒಬ್ಬರು, ಬಹಳ ಪ್ರಮುಖವಾಗಿತ್ತು, ಇದು ಅತ್ಯಂತ ಮಹತ್ವದ್ದು ಈ ವಿಸಿಟ್ ಅಂತ. ಹೋಗೋಕ್ಕಿಂತ ಮುಂಚೆನೂ ಇದನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಈ ಹೊತ್ತಲ್ಲಿ ಪ್ರಮುಖ ನಾಯಕರು ಯಾರೂ ಭೇಟಿಯಾಗಿಲ್ಲ. ನೆತನ್ಯಾಹು ಬಿಟ್ಟರೆ ಹೋಗ್ತಾ ಇರೋದು ಮೋದಿ ಅವರೇ, ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದರು. ಅವರು ಹೋಗಿ ಬಂದ ಮೇಲೂ ಕೂಡ ಬಹುಶಃ ನಮಗೆ ವಿದೇಶಾಂಗ ಇಲಾಖೆಯಿಂದ ಮತ್ತಷ್ಟು ಮಾಹಿತಿ ಬರುತ್ತೆ. ಬಟ್ ನಮಗೆ ವಿಶ್ವದ ಅತ್ಯಂತ ಬಲಿಷ್ಠ ವಿಮಾನ F-35 ಘೋಷಿಸಿರೋದಿರಬಹುದು. ಈ ಟ್ಯಾರಿಫ್ ವಿಚಾರದಲ್ಲಿ ಏನು ಪ್ರಹಾರ ಆಗ್ತಿತ್ತೋ ಗೊತ್ತಿಲ್ಲ. ಬಹಳ ಪ್ರಮುಖವಾದದ್ದು ಭಾರತಕ್ಕೆ ಸಿಕ್ಕಿರುವಂತಹ ಕೊಡುಗೆ. ಹಾಗೆ ಮೋದಿಯನ್ನು ಅವರು ಬಣ್ಣಿಸಿರೋ ರೀತಿ ನೋಡಿ, ಅಮೆರಿಕ ಅಧ್ಯಕ್ಷರಿಂದ ಎಂತಹ ಅಪ್ರಿಷಿಯೇಷನ್ ಸಿಕ್ಕಿದೆ ನೋಡಿ ಅಂತ. ಈ ಭೇಟಿಯನ್ನು ಮೋದಿ ಟ್ರಂಪ್ ಭೇಟಿಯನ್ನು ಬಾಯಿ ತುಂಬ ಹಾಡಿ ಹೊಗಳಿ BJPಯ ವಕ್ತಾರರೇ ಕಂಗಾಲಾಗೋ ರೀತಿಯಲ್ಲಿ ಶಶಿ ತರೂರ್ ಮಾತಾಡಿದ್ದೀಗ ಸಂಚಲನ ಸೃಷ್ಟಿ ಮಾಡಿದೆ. I think calling Mr. Modi a better negotiator than himself is astonishing, because Mr. Trump takes pride in being this sort of art of the deal is his strength, and his admirers, including yesterday the defense secretary of the US, had said that Mr. Trump is the greatest negotiator in the world, and here Mr. Trump says Mr. Modi is better than him. So I think we are looking at a very high degree of praise from a man who is not known for saying praiseworthy things. So this is good news. Press statements by both the Prime Minister and by President Trump are very encouraging, because it looks like some of the big concerns we all had have been addressed. For example, on the question of trade and tariffs, they've decided to sit down together
and do a serious negotiation that will conclude by the fall, which is the autumn, September, October of this year. I think that's a very good outcome, because otherwise the fear was there might be some hasty decisions made in Washington which would have affected our exports. This way there is time to discuss and negotiate. I welcome that. On the defense front, the commitment to sell us F-35 stealth aircraft is very valuable, because that's a state-of-the-art aircraft. And certainly we already have the Rafale. Now with the F-35, the Indian Air Force should be in very good shape. So if you look at the main issues that we have heard about so far, I'm very encouraged, and I look forward to more details when the Prime Minister and his team are back. We will expect a briefing from the MEA in the Standing Committee, and I'm looking forward to a very constructive discussion, because it looks to me as if we have got pretty much all that we could have expected at this time. ಅವರು ಅದಕ್ಕೆ ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಮ್ಯಾನ್ ಆಗಿ ಯೋಚನೆ ಮಾಡಿಲ್ಲ, ಒಬ್ಬ ಭಾರತೀಯ ಆಗಿ ಯೋಚನೆ ಮಾಡಿದ್ದೀನಿ. ಇಷ್ಟು ಕಠಿಣ ಪರಿಸ್ಥಿತಿ, ಜಗತ್ತು ಕಂಗಾಲಾಗೋ ಪರಿಸ್ಥಿತಿ, ಟ್ರಂಪ್ ಈ ತೆರಿಗೆ ದಾಳಿಗೆ, ಈ ಹೊತ್ತಲ್ಲಿ ಭಾರತೀಯನಾಗಿ ನಾನು ಯೋಚನೆ ಮಾಡಬೇಕಲ್ವ, ಭಾರತೀಯನಾಗಿ ನಮಗೇನು ಸಿಗ್ತಿದೆ ಅಂತ ಯೋಚನೆ ಮಾಡಿ ಆನ್ಸರ್ ಕೊಟ್ಟಿದ್ದೀನಿ, ತಪ್ಪೇನಿದೆ ಅಂತ ಅವ್ರು ಮತ್ತೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಖರ್ಗೆ, ರಾಹುಲ್ ಗಾಂಧಿ ಕಾಂಗ್ರೆಸ್ಸಿಗರು ವಾಗ್ದಾಳಿ ನಡೆಸ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ ಕೂಡ ಈ ಭೇಟಿಯನ್ನು ಮತ್ತು ವಿದೇಶಾಂಗ ನೀತಿಯನ್ನು ಮೆಚ್ಚಿಕೊಂಡಿರೋದು. ಮೊನ್ನೆ ಅಷ್ಟೇ ಸೆಷನಲ್ಲಿ ಮೋದಿ ವಿದೇಶಾಂಗ ನೀತಿಯ ವಿರುದ್ಧ ವಾಗ್ದಾಳಿ ಆಗಿದ್ದ ಹೊತ್ತಲ್ಲಿ ಕಾಂಗ್ರೆಸ್ನಿಂದ 4 ದಿನಗಳಲ್ಲಿ ಕಾಂಗ್ರೆಸ್ನವರೇ ಹೊಗಳುತ್ತಿರೋದು ಮಾತ್ರ BJPಗೆ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.